ನಿಮ್ಮ ಜೀವನವನ್ನ ಬದಲಾಯಿಸಲು 52 ಅಭ್ಯಾಸಗಳು. ಪ್ರತಿ ವಾರ ಹ್ಯಾಪಿಯೆಸ್ಟ್ ಹೆಲ್ತ್ನಲ್ಲಿ ಇತ್ತೀಚಿನ ಸಲಹೆಗಳನ್ನು ಪಡೆಯಿರಿ. ನಿಮ್ಮ ದಿನಚರಿಯಲ್ಲಿ ಈ ಸರಳ ಹಂತಗಳನ್ನು ಅಳವಡಿಸಿಕೊಳ್ಳಿ ಮತ್ತು 1 ವರ್ಷದೊಳಗೆ ಬದಲಾವಣೆಗಳನ್ನು ಗಮನಿಸಿ. ಅಭ್ಯಾಸ 17. ನೇತಾಡುವುದು. ಸರಳ ಮತ್ತು ಶಕ್ತಿಯುತ ಫುಲ್ ಬಾಡಿ ವರ್ಕೌಟ್. ಪ್ರಾಚೀನ, ಪರಿಣಾಮಕಾರಿ ಮತ್ತು ಸರಳ ವ್ಯಾಯಾಮವನ್ನ ನೀವು ಹುಡುಕುತ್ತಿದ್ದರೆ ಸುಮ್ಮನೆ ನೇತಾಡಿ. ಹೌದು, ಇದನ್ನ ಡೆಡ್ ಹ್ಯಾಂಗ್ ಎನ್ನುತ್ತಾರೆ. ಮಾನವರು ಅಭ್ಯಾಸ ಮಾಡಿದ ಹಳೆಯ ಫುಲ್ ಬಾಡಿ ಚಲನೆಗಳಲ್ಲಿ ಇದು ಒಂದಾಗಿರಬಹುದು. ನಮ್ಮ ಪೂರ್ವಜರು ಆಹಾರ, ಸುರಕ್ಷತೆ ಮತ್ತು ಮರ ಹತ್ತುವಾಗ ಮರದ ಕೊಂಬೆಗಳನ್ನು ಹಿಡಿದುಕೊಳ್ಳುತ್ತಿದ್ದರು. ಈ ಪ್ರಕ್ರಿಯೆಯಿಂದ ಅದ್ಭುತವಾದ ಅಪ್ಪರ್ ಬಾಡಿ ಸ್ಟ್ರೆಂತ್, ಹಿಡಿತದ ಸಾಮರ್ಥ್ಯ ಮತ್ತು ಚುರುಕುತನವನ್ನು ಬೆಳೆಸಿಕೊಂಡರು. ನೀವು ಈ ಪ್ರಾಚೀನ ಸ್ಟ್ರೆಚ್ ಅನ್ನು ನಿಮ್ಮ ಫಿಟ್ನೆಸ್ ದಿನಚರಿಯಲ್ಲಿ ಮತ್ತೆ ಅಭ್ಯಾಸ ಮಾಡಬಹುದು ಮತ್ತು ಇದಕ್ಕಾಗಿ ನಿಮ್ಮ ದೇಹವು ನಿಮಗೆ ಧನ್ಯವಾದ ಹೇಳುತ್ತದೆ. ಡೆಡ್ ಹ್ಯಾಂಗ್ ಮಾಡುವುದು ಹೇಗೆ? ಗಟ್ಟಿಯಾದ ಓವರ್ ಹೆಡ್ ಬಾರ್ನ ಕೆಳಗೆ ನಿಂತುಕೊಳ್ಳಿ. ಮೇಲಕ್ಕೆ ಕೈಚಾಚಿ ಬಾರನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳಿ ಮತ್ತು ಪಾದಗಳನ್ನು ನೆಲದಿಂದ ಮೇಲಕ್ಕೆತ್ತಿ. ನಿಧಾನಕ್ಕೆ ಪ್ರಾರಂಭಿಸಿ. ಸ್ಥಿರವಾದ ಉಸಿರಾಟದೊಂದಿಗೆ 10 ಸೆಕೆಂಡ್ಗಳ ಕಾಲ ನೇತಾಡಿ. ನಿಮಗೆ ಆರಾಮದಾಯಕವೆನಿಸಿದಂತೆ ಕ್ರಮೇಣ ಸಮಯವನ್ನ ಹೆಚ್ಚಿಸಿ. ಅಷ್ಟೇ. ಇದು ಸರಳ ಆದರೆ ಆಳವಾಗಿ ಪರಿಣಾಮಕಾರಿಯಾಗಿದೆ. ಇದು ಹೇಗೆ ಕೆಲಸ ಮಾಡುತ್ತದೆ? ಡೆಡ್ ಹ್ಯಾಂಗ್ ಏಕಕಾಲದಲ್ಲಿ ಅನೇಕ ಸ್ನಾಯು ಗುಂಪುಗಳನ್ನು ಗುರಿಯಾಗಿಸಿಕೊಳ್ಳುತ್ತದೆ. ಭುಜಗಳು, ಬೆನ್ನಿನ ಮೇಲ್ಭಾಗ, ತೋಳುಗಳು, ಮಣಿಕಟ್ಟುಗಳು, ಕೋರ್ ಅಂದರೆ ಹೊಟ್ಟೆಯ ಭಾಗ ಮತ್ತು ಬೆನ್ನು ಮೂಳೆಯ ಉದ್ದಕ್ಕೂ ಇರುವ ಸ್ನಾಯುಗಳು. ಯಾವುದೇ ಕಷ್ಟಕರ ಹಂತಗಳಿಲ್ಲದೆ ಅಥವಾ ಉಪಕರಣಗಳಿಲ್ಲದೆ ಮಾಡಬಹುದಾದ ಫುಲ್ ಬಾಡಿ ಸ್ಟ್ರೆಚ್ ಇದಾಗಿದೆ. ಪ್ರಯೋಜನಗಳು: ಬಲವಾದ ಹಿಡಿತದ ಶಕ್ತಿ ಇಲ್ಲದೆ ಡೆಡ್ ಹ್ಯಾಂಗ್ ಮಾಡಲು ಸಾಧ್ಯವಿಲ್ಲ. ಇಡೀ ದೇಹದ ತೂಕವನ್ನು ನೀವು ಎತ್ತಲು ಸಾಧ್ಯವಾದಾಗ ಕೈಗಳು ಮತ್ತು ಮಣಿಕಟ್ಟುಗಳಲ್ಲಿನ ಸಣ್ಣ ಸ್ನಾಯುಗಳು ಮತ್ತು ಸ್ನಾಯುರಜ್ಜುಗಳನ್ನು ನೀವು ಬಲಪಡಿಸಿಕೊಳ್ಳಬಹುದು. ಹಿಡಿತದ ಶಕ್ತಿಯು ಕೇವಲ ಜಿಮ್ಮೆಟ್ರಿಕ್ ಅಲ್ಲ, ಇದು ಉತ್ತಮ ಫಂಕ್ಷನಲ್ ಫಿಟ್ನೆಸ್ ಮತ್ತು ದೀರ್ಘಕಾಲದ ಹೃದಯದ ಆರೋಗ್ಯಕ್ಕೂ ಸಂಬಂಧಿಸಿದೆ. ನೀವು ಮುಚ್ಚಳವನ್ನು ಸುಲಭವಾಗಿ ತೆರೆಯಲು, ಹತ್ತಲು ಅಥವಾ ಆತ್ಮವಿಶ್ವಾಸದಿಂದ ವಸ್ತುಗಳನ್ನು ಎತ್ತಲು ಸಾಧ್ಯವಾದರೆ ಅದಕ್ಕೆ ನಿಮ್ಮ ಹಿಡಿತದ ಶಕ್ತಿಯೇ ಕಾರಣ. ನೇತಾಡುವುದು ದೇಹದ ಮೇಲ್ಭಾಗಕ್ಕೆ ಉತ್ತಮ ಸ್ಟ್ರೆಚ್ ನೀಡುತ್ತದೆ. ಬೆನ್ನು ಮೂಳೆಯನ್ನು ನೇರವಾಗಿಸಲು ಮತ್ತು ದೇಹದ ಮೇಲ್ಭಾಗದ ಸ್ನಾಯುಗಳನ್ನು ಹಿಗ್ಗಿಸಲು ಡೆಡ್ ಹ್ಯಾಂಗ್ ಸಹಾಯ ಮಾಡುತ್ತದೆ. ಇದು ಶೋಲ್ಡರ್ ಬ್ಲೇಡ್ಗಳು ಮತ್ತು ಬೆನ್ನಿನ ಸ್ನಾಯುಗಳನ್ನು ಸಕ್ರಿಯಗೊಳಿಸುತ್ತದೆ. ಕೆಲವರಿಗೆ ಲೋವರ್ ಬ್ಯಾಕ್ ಡಿಸ್ಕಂಫರ್ಟ್ ಕಡಿಮೆ ಮಾಡುತ್ತದೆ. ದೇಹದ ಮೇಲ್ಭಾಗಕ್ಕೆ ಡೀಪ್ ಸ್ಟ್ರೆಚ್ ನೀಡಲು ಇದು ಸುಲಭವಾದ ಮಾರ್ಗವಾಗಿದೆ. ಉತ್ತಮ ಭಂಗಿ. ಡೆಡ್ ಹ್ಯಾಂಗ್ಗಳು ಸ್ವಾಭಾವಿಕವಾಗಿ ಬೆನ್ನು ಮೂಳೆಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತವೆ. ಇದು ಮೃದು ಅಂಗಾಂಶಗಳು ಮತ್ತು ನರಗಳ ಮೇಲಿನ ಒತ್ತಡವನ್ನು ನಿವಾರಿಸುತ್ತದೆ. ಕುಳಿತಾಗ ಅಥವಾ ನಿಂತಾಗ ಆರೋಗ್ಯಕರ ಭಂಗಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಸುಧಾರಿತ ಉಸಿರಾಟ. ನೀವು ನೇತಾಡುವಾಗ ನಿಮ್ಮ ಪಕ್ಕೆಲುಬುಗಳು ವಿಶಾಲವಾಗುತ್ತವೆ, ಭುಜಗಳು ವಿಸ್ತರಿಸುತ್ತವೆ ಮತ್ತು ಶ್ವಾಸಕೋಶದ ಸಾಮರ್ಥ್ಯವು ಸುಧಾರಿಸುತ್ತದೆ. ಕಾಲಾನಂತರದಲ್ಲಿ ಡೆಡ್ ಹ್ಯಾಂಗ್ಗಳು ಆಳವಾಗಿ ಉಸಿರಾಡಲು ಮತ್ತು ಹೆಚ್ಚಿನ ಆಮ್ಲಜನಕವನ್ನು ತೆಗೆದುಕೊಳ್ಳಲು ಸಹಾಯ ಮಾಡಬಹುದು. ಇದು ಒಟ್ಟಾರೆ ಸ್ಟಾಮಿನಾ ಸುಧಾರಿಸಲು ಸಣ್ಣ ಉತ್ತೇಜಕವಾಗಿದೆ. ಮುನ್ನೆಚ್ಚರಿಕೆಗಳು: ಸರಿಯಾದ ಎತ್ತರದಲ್ಲಿರುವ ಗಟ್ಟಿಯಾದ, ಚೆನ್ನಾಗಿ ಅಳವಡಿಸಲಾದ ಬಾರನ್ನ ಬಳಸಿ. ನೀವಿನ್ನೂ ಪ್ರಾರಂಭಿಕ ಹಂತದಲ್ಲಿದ್ದರೆ ಮೇಲ್ವಿಚಾರಣೆಯಲ್ಲಿ ಅಭ್ಯಾಸ ಮಾಡಿ. ಜರ್ಕಿ ಮೂವ್ಮೆಂಟ್ ತಪ್ಪಿಸಿ. ಗ್ರಿಪ್ ಮೇಲೆ ಅತಿಯಾದ ಒತ್ತಡ ಹಾಕಬೇಡಿ. ಮತ್ತೆ ನಿಮಗೆ ಅಸಾಧ್ಯವೆನಿಸಿದರೆ ತಕ್ಷಣ ನಿಲ್ಲಿಸಿ. ಕೆಲವೊಮ್ಮೆ ಪವರ್ಫುಲ್ ವರ್ಕೌಟ್ಗಳು ಸಹ ಸಾಮಾನ್ಯ ಎನಿಸಬಹುದು. ದಿನಕ್ಕೆ ಕೆಲವು ಸೆಕೆಂಡ್ಗಳ ಕಾಲ ನೇತಾಡಿ. ಕ್ರಮೇಣ ದೇಹವು ಬಲವಾಗಿ, ಹಗುರವಾಗಿ ಮತ್ತು ಸುಸ್ಥಿತಿಗೆ ಮರಳುತ್ತದೆ.